ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ನಾನು ಒಂದು 2022ರಲ್ಲಿ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಆ ಒಂದು ವಿಡಿಯೋ ನೋಡಿಲ್ಲ ಅಂತಂದರೆ ಐ ಕಾರ್ಡ್ ಹಾಕ್ತೀನಿ, ಎಂಡ್ ಸ್ಕ್ರೀನಲ್ಲೂ ಕೂಡ ಹಾಕ್ತೀನಿ, ನೋಡಿ. ಓಕೆ, ಸೊ ನೆಕ್ಸ್ಟು ಯೂಟ್ಯೂಬ್ ಚಾನಲ್ನ ನೀವು ಕ್ರಿಯೇಟ್ ಮಾಡಾದಮೇಲೆ ನೀವು ಯೂಟ್ಯೂಬಲ್ಲಿ ನೀವು ದುಡ್ಡನ್ನು ಮಾಡಬೇಕು ಅಂತಂದರೆ ಯೂಟ್ಯೂಬ್ ಮಾನಿಟೈಸೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಓಕೆ, ಈ ಒಂದು ಯೂಟ್ಯೂಬ್ ಮಾನಿಟೈಸೇಷನ್ ಅನ್ನೋ ಒಂದು ಫೀಚರ್ ನಿಮ್ಮ ಒಂದು ಚಾನಲಲ್ಲಿ ಎನೇಬಲ್ ಆಗಬೇಕು ಅಂತಂದರೆ ನಿಮಗೆ ಒಂದಷ್ಟು ರೂಲ್ಸ್ಗಳಿದೆ ಯೂಟ್ಯೂಬಲ್ಲಿ. ಓಕೆ, 2022ರಲ್ಲಿ ಏನು ರೂಲ್ಸ್ ಇದೆ ಅನ್ನೋದನ್ನ ಕಂಪ್ಲೀಟಾಗಿ ಈ ಒಂದು ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವರ್ಷವೂ ಕೆಲವೊಂದು ಸಲ ಯೂಟ್ಯೂಬ್ ಮಾನಿಟೈಸೇಷನ್ ರೂಲ್ಸ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಮುಂಚೆ ಎಲ್ಲ ಅಷ್ಟು ರೂಲ್ಸ್ ಇರಲಿಲ್ಲ, ಬಟ್ ಇವಾಗ ಸ್ವಲ್ಪ ಎಕ್ಸ್ಟ್ರಾ ರೂಲ್ಸ್ಗಳು ಆ್ಯಡ್ ಆಗಿದೆ. ಏನೇನೆಲ್ಲ ಆ್ಯಡ್ ಆಗಿದೆ, ಸೊ ಯೂಟ್ಯೂಬ್ ಮಾನಿಟೈಸೇಷನ್ ರೂಲ್ಸ್ ಏನಿದೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ವೀಡಿಯೋಸ್ ಇದ್ದರೆ ಒಂದು ಲೈಕ್ನ ಮಾಡಿ. ಆಯಿತಾ ಲೈಕು? ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ನಿಮ್ಮ ಒಂದು ಚಾನಲ್ನ ಕ್ರಿಯೇಟ್ ಮಾಡಿಕೊಂಡು ನೀವು ಮಾನಿಟೈಸೇಷನ್ ಅನ್ನೋ ಒಂದು ಟ್ಯಾಬ್ ಮೇಲೆ ನೀವು ಹೋಯ್ತು ಅಂತಂದರೆ ಸೊ ಅಲ್ಲಿ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇದನ್ನೇ 2022ರ ಒಂದು ಹೊಸ ರೂಲ್ಸ್. ಓಕೆ, ನಿಮ್ಮ ಒಂದು ಚಾನಲಲ್ಲಿ ಯೂಟ್ಯೂಬ್ ಮಾನಿಟೈಸೇಷನ್ ಆನ್ ಆಗಬೇಕು, ಯೂಟ್ಯೂಬ್ ಮಾನಿಟೈಸೇಷನ್ಗೆ ನೀವು ಅಪ್ಲೈ ಮಾಡಬೇಕು ಅಂತಂದರೆ ಏನೆಲ್ಲ ಮಾಡಬೇಕು ಅಂತ ಇಲ್ಲಿ ಅವರು ರೂಲ್ಸ್ನ ಕೊಟ್ಟಿದ್ದಾರೆ. ಏನೆಲ್ಲ ಕೊಟ್ಟಿದ್ದಾರೆ ಅಂತ ಇವಾಗ ನಾವು ನೋಡೋಣ. ಸೊ ಫಸ್ಟು ಅಲ್ಲಿ ಗ್ರೋ ವಿತ್ ಯೂಟ್ಯೂಬ್ ಅಂತ ಕೊಟ್ಟಿದ್ದಾರೆ. ಸೊ ಆ್ಯಸ್ ಎ ಯೂಟ್ಯೂಬ್ ಪಾರ್ಟ್ನರ್ ಯು ವಿಲ್ ಬಿ ಎಲಿಜಿಬಲ್ ಟು ಅರ್ನ್ ಮನಿ ಫ್ರಮ್ ಯುವರ್ ವೀಡಿಯೋಸ್, ಗೆಟ್ ಕ್ರಿಯೇಟರ್ ಸಪೋರ್ಟ್ ಆ್ಯಂಡ್ ಮೋರ್ ಅಂತ ಅಂದ್ಬಿಟ್ಟು ಸೊ ಅಲ್ಲಿ ಕೆಳಗಡೆ ಒಂದಷ್ಟು ಲೀಸ್ಟನ್ನು ಅವರು ಕೊಟ್ಟಿದ್ದಾರೆ. ಸೊ ನೀವು ಯೂಟ್ಯೂಬಲ್ಲಿ ದುಡ್ಡನ್ನು ಮಾಡೋದಕ್ಕೆ ಶುರು ಮಾಡಬೇಕು ಅಂತಂದರೆ ಈ ರೂಲ್ಸ್ನ ನೀವು ಫಾಲೋ ಮಾಡಿ ನೀವು ಮಾನಿಟೈಸೇಷನ್ಗೆ ನೀವು ಅಪ್ಲೈ ಮಾಡಬೇಕು. ಓಕೆ, ಸೊ ಮೊದಲನೇ ರೂಲ್ಸ್ ಏನಪ್ಪ ಅಂತಂದರೆ ನಿಮ್ಮ ಒಂದು ಚಾನಲಲ್ಲಿ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಬೇಕು. ಇದು ಮೊದಲನೇ ರೂಲ್ಸ್. ನಿಮ್ಮ ಒಂದು ಚಾನಲ್ ಅಕೌಂಟ್ ಕ್ರಿಯೇಟ್ ಮಾಡಿದ್ದೀರಾ ಅಂತಂದರೆ ಇವಾಗ ನನ್ನ ಚಾನಲಲ್ಲಿ 1,99,000 ಸಮಥಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಅದೇ ಥರ ನಿಮ್ಮ ಒಂದು ಚಾನಲಲ್ಲಿ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಬೇಕು. 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದರೆ ಏನಾಗುತ್ತೆ, ಆ ಒಂದು ಬಾಕ್ಸ್ ಟಿಕ್ ಆಗುತ್ತೆ. ಓಕೆ, ಸೊ ಇವಾಗ ಈ ಸ್ಕ್ರೀನ್ಶಾಟಲ್ಲಿ 17 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಅದೇ ಥರ 1,000 ಆಗಬೇಕು. ಓಕೆ, ಆವಾಗ ಟಿಕ್ ಆಗುತ್ತೆ. ನೆಕ್ಸ್ಟು ಎರಡನೇದು ಬಂದು 4,000 ವಾಚ್ ಅವರ್ಸ್ ರಿಕ್ವೈರ್ಡ್. ಆಯಿತಾ, ಇವಾಗ 4,000 ಅಂತಂದರೆ ಅವರ್ಸ್ ಲೆಕ್ಕ, ಆಯಿತಾ, ಮಿನಿಟ್ಸ್ ಅಲ್ಲ. ಈಗ ನಮ್ಮ ಒಂದು ವೀಡಿಯೋ 5 ನಿಮಿಷ ಮಾಡಿದ್ದೀವಿ ಅಂತಂದರೆ ಈಗ ನೀವು ಒಂದು 2 ನಿಮಿಷ ನೋಡ್ತು ಅಂತಂದರೆ ಸೊ 2 ನಿಮಿಷ ಆ್ಯಡ್ ಆಯಿತು. ಅದೇ ಥರ 4,000 ಅವರ್ಸ್ ವಾಚ್ ಟೈಮ್ ಕಂಪ್ಲೀಟ್ ಆಗಬೇಕು ಅವರ್ಸಲ್ಲಿ. ಇದು ಒಂದು ವೀಡಿಯೋಗೆ ನೋಡಬೇಕು ಅಂತಲ್ಲ, ಟೋಟಲ್ ಎಲ್ಲ ವೀಡಿಯೋಗೂ ಸೇರಿಸಿ 4,000 ಅವರ್ಸ್ ವಾಚ್ ಟೈಮ್ ಕಂಪ್ಲೀಟ್ ಆಗಬೇಕು. ಸೊ ನಾನು ನಿಮಗೆ ಸಿಂಪಲ್ಲಾಗಿ ಹೇಳೋದಾದರೆ ನಿಮಗೆ 1,000 ಸಬ್ಸ್ಕ್ರೈಬರ್ಸ್ ಹತ್ತಿರ ಬರೋವಂಗೆ ಸೊ ಇದು ಕಂಪ್ಲೀಟ್ ಆಗ್ತಾ ಹೋಗ್ತಾ ಇರುತ್ತೆ, ಅರ್ಧ. ಓಕೆ, ಸೊ ಅದರಿಂದ ನೀವೇನು ತಲೆ ಕೆಡಿಸ್ಕೊಬಿಡಿ, ವಾಚ್ ಟೈಮ್ ಈ ಥರ ರೂಲ್ಸ್. ಇದು ಕಂಪ್ಲೀಟ್ ಆದಾಗ ಎರಡನೇ ಬಾಕ್ಸು ಕೂಡ ಟಿಕ್ ಬರುತ್ತೆ. ಅಲ್ಲಿಗೆ 2 ಪಾಸ್ ಆಯಿತು, ಇನ್ನೂ 2 ಬಾಕಿ ಇದೆ. ಮೂರನೇದು ಏನಪ್ಪ ಅಂತಂದರೆ 2 ಸ್ಟೆಪ್ ವೆರಿಫಿಕೇಷನ್. ಜಿಮೇಲಲ್ಲಿ ಹೋಗ್ಬಿಟ್ಟು ನಿಮ್ಮೊಂದು 2 ಸ್ಟೆಪ್ ವೆರಿಫಿಕೇಷನ್ನ ನೀವು ಆನ್ ಮಾಡ್ಕೋಬೇಕು. 2 ಸ್ಟೆಪ್ ವೆರಿಫಿಕೇಷನ್ ಆನ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ಅಂತಂದರೆ ವಿಡಿಯೋನು ಕೂಡ ಮಾಡಿದ್ದೀನಿ, ಐ ಕಾರ್ಡು ಎಂಡ್ ಸ್ಕ್ರೀನಿಗೆ ಎಲ್ಲ ಕಡೆ ಹಾಕಿರ್ತೀನಿ, ನೋಡಿಕೊಂಡು 2 ಸ್ಟೆಪ್ ವೆರಿಫಿಕೇಷನ್ನ ಮಾಡ್ಕೊಳ್ಳಿ. ಇದು ಯಾಕೆ ಅಂತಂದರೆ ಯೂಟ್ಯೂಬ್ ಅವರು ತಂದಿದ್ದು, ಮೊದಲು ಈ ರೂಲ್ಸ್ ಇರಲಿಲ್ಲ. ಸೊ ನಿಮ್ಮೊಂದು ಚಾನಲ್ ಸೆಕ್ಯೂರ್ ಆಗಿರಲಿ ಅಂತ, ಆಯಿತಾ, ಅದಕ್ಕೋಸ್ಕರ ಈ ಒಂದು ಫೀಚರ್ನ ತಂದಿದ್ದು. ಇದೇನು ನೀವೇ ಮಾಡ್ಕೊಳ್ಳೋದು, ಆಯಿತಾ, ಇದು ರೈಟ್ ಮಾರ್ಕ್ ಆಗಿಬಿಡುತ್ತೆ, ನೀವು ಹೋಗಿ ಮಾಡ್ಕೊಂಡ ತಕ್ಷಣ ಆನ್ ಆಗಿಬಿಡುತ್ತೆ. ಇನ್ನು 4ನೇದು ಬಂದು 0 ಆ್ಯಕ್ಟಿವ್ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ಸ್. ಓಕೆ, ಇದೇನಪ್ಪ ಅಂತಂದರೆ ಯೂಟ್ಯೂಬಲ್ಲಿ ಕಮ್ಯುನಿಟಿ ಗೈಡ್ಲೈನ್ಸ್ ಅಂತ ಇದೆ, ಆಯಿತಾ. ಯೂಟ್ಯೂಬ್ ಅವ್ರದ್ದೇ ಒಂದಷ್ಟು ರೂಲ್ಸ್ ಇದೆ, ಈ ಥರನೇ ವೀಡಿಯೋಸ್ ಮಾಡಬೇಕು, ಈ ಥರ ವೀಡಿಯೋಸ್ ಬಿಟ್ಟು ಬೇರೆ ವೀಡಿಯೋಸ್ ಮಾಡಿದ್ರೆ ನಿಮಗೆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಅಂತ ಬರುತ್ತೆ. ಇದು 3 ಸ್ಟ್ರೈಕ್ ತನಕ ಇರುತ್ತೆ, ಆಯಿತಾ. 1 ಸ್ಟ್ರೈಕ್ ಬಂದರೆ ನಿಮ್ಗೆ ಈ ಥರ ಒಂದು ತೊಂದರೆ, ಈಗ 1 ವಾರ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ. 2 ಸ್ಟ್ರೈಕ್ ಬಂದರೆ ಒಂದು 10 ದಿನ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಈ ಥರ ಒಂದಷ್ಟು ಫೀಚರ್ಸ್ಗಳನ್ನ ಅವರು ಕಿತ್ತಾಕ್ತಾರೆ, ಆಯಿತಾ. 3 ಸ್ಟ್ರೈಕ್ ಬಂತು ಅಂತಂದರೆ ನಿಮ್ಮ ಚಾನಲ್ಲೇ ಇರೋಲ್ಲ, ಯೂಟ್ಯೂಬ್ ಅವರು ಡಿಲೀಟ್ ಮಾಡ್ತಾರೆ, ಆಯಿತಾ. ನಿಮ್ಮ ಒಂದು ಚಾನಲಲ್ಲಿ ನೀವು ಯೂಟ್ಯೂಬ್ ಮಾನಿಟೈಸೇಷನ್ಗೆ ನೀವು ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಒಂದು ಚಾನಲಲ್ಲಿ ಯಾವುದೇ ರೀತಿ ಸ್ಟ್ರೈಕ್ ಇರಬಾರ್ದು, ಯಾವುದು ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಇರಬಾರ್ದು. ಸ್ಟ್ರೈಕ್ ಇಲ್ಲ ಅಂತಂದರೆ ಮಾತ್ರ ನಿಮಗೆ ಈ ಒಂದು ಟಿಕ್ ಮಾರ್ಕ್ ಬರುತ್ತೆ, ಆಯಿತಾ. ಸೊ ಕೆಳಗಡೆ 2 ಬಾಕ್ಸ್ ಏನು ನೋಡ್ತಾ ಇದ್ದೀರಾ, ಇದು 2021 ಎಂಡಿಂಗಲ್ಲಿ ಆ್ಯಡ್ ಆಗಿದ್ದು, ಆಯಿತಾ. 2022ರಲ್ಲೂ ಇದು ಕಂಟಿನ್ಯೂ ಆಗ್ತದೆ. ಮೇಲ್ಗಡೆ 2 ಬಾಕ್ಸ್ ಇದೆ ನೋಡಿ, ಇದು ಮುಂಚೆಯಿಂದನೇ ಇದೆ, ಬಟ್ ಇದಕ್ಕಿಂತ ಮುಂಚೆ ಇದು ಕೂಡ ಇರಲಿಲ್ಲ, ಆಯಿತಾ. ಸೊ ನಾನು ಬಂದಾಗ ಇವೆರಡೂ ಕೂಡ ಇತ್ತು, ಸಬ್ಸ್ಕ್ರೈಬರ್ಸು ಮತ್ತು ವಾಚ್ ಟೈಮ್. ಬಟ್ ಇವಾಗ ಈ 2 ಎಕ್ಸ್ಟ್ರಾ ಬಂದು ಆ್ಯಡ್ ಆಗಿದೆ. ಒಟ್ಟಿನಲ್ಲಿ ಟೋಟಲ್ 4 ಇದೆ. 3ನೇದು ಬಂದು ನೀವೇ ಆನ್ ಮಾಡ್ಕೊಳ್ಳೋದು, ಅದು ಟಿಕ್ ಮಾರ್ಕ್ ಆಗಿಬಿಡುತ್ತೆ. 4ನೇದು ಬಂದು ನಿಮ್ಮ ಚಾನಲ್ ನೀವು ಸೆಕ್ಯೂರಾಗಿ ಇಟ್ಕೊಳ್ತು ಅಂತಂದರೆ ಅದು ಕೂಡ ಟಿಕ್ ಮಾರ್ಕ್ ಆಗಿರುತ್ತೆ. ನೀವು ಮಾಡಬೇಕಾಗಿರುವಂಥ 2 ಕೆಲಸ, ಸಬ್ಸ್ಕ್ರೈಬರು ಮತ್ತು ವಾಚ್ ಟೈಮ್. ಹಾಗಾದರೆ ಇವೆರಡನ್ನೂ ಮಾಡಿಬಿಟ್ಟು 4ನ್ನೂ ಮಾಡಿಬಿಟ್ಟು ನೀವು ಅಪ್ಲೈ ಮಾಡೋದು ಹೆಂಗೆ ಅಂತಂದರೆ ಸುಮ್ಮನೆ ಅಲ್ಲಿ ಕೆಳಗಡೆ ನೋಟಿಫೈ ಮೀ ವೆನ್ ಐ ಆಮ್ ಎಲಿಜಿಬಲ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಚಾನಲಲ್ಲಿ ಯಾವಾಗ ಕಂಪ್ಲೀಟ್ ಆಗುತ್ತೆ ಅವಾಗ ಒಂದು ನೋಟಿಫಿಕೇಷನ್ ಬರುತ್ತೆ. ಓಕೆ, ಅದಾದಮೇಲೆ ಕಂಪ್ಲೀಟ್ ಆದಮೇಲೆ ಇಲ್ಲಿ ಬಂದು ನೀವು ಅಪ್ಲೈ ಅಂತ ಒಂದು ಆಪ್ಷನ್ ಇರುತ್ತೆ, ಅಪ್ಲೈ ಮೇಲೆ ಕ್ಲಿಕ್ ಮಾಡ್ತು ಅಂತಾರೆ ಯೂಟ್ಯೂಬ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ದಂಗೆ,
ಓಕೆ, ಯೂಟ್ಯೂಬ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದ್ಮೇಲೆ ನಿಮ್ಮ ಒಂದು ಚಾನಲ್ನ ಅವರು ನೋಡಿಬಿಟ್ಟು ಸೊ ಮಾನಿಟೈಸೇಷನ್ ಆನ್ ಮಾಡಬೇಕಾ ಇಲ್ವಾ ಅಂತ ಅವರು ನಿಮಗೆ ಮೇಲ್ ಮುಖಾಂತರ ಕಳಿಸ್ತಾರೆ. ಆನ್ ಆಯಿತು ಅಂತಂದರೆ ನಿಮ್ಮ ಒಂದು ಚಾನಲ್ಗೆ ಆ್ಯಡ್ಸ್ಗಳು ರನ್ ಆಗುತ್ತೆ, ಆವಾಗ ನೀವು ಅರ್ನ ಮಾಡ್ಬೋದು. ಆನ್ ಆಗಿಲ್ಲ ಅಂತಂದರೆ ಸೊ ಮೇಲು ಕೂಡ ಬರುತ್ತೆ ನಿಮ್ಮ ಒಂದು ಚಾನಲಲ್ಲಿ ಮಾನಿಟೈಸೇಷನ್ ಆನ್ ಆಗಿಲ್ಲ ಅಂತ. ಮಾನಿಟೈಸೇಷನ್ ಆನ್ ಆಗಿಲ್ಲ ಅಂತಂದರೆ ಸೊ ಲೈಫ್ ಲಾಂಗ್ ಆಗೋದೇ ಇಲ್ಲ ಅಂತಲ್ಲ, ಮತ್ತೆ ನೀವು ರೀಅಪ್ಲೈ ಮಾಡ್ಬೋದು 1 ತಿಂಗಳು ಬಿಟ್ಟು. ಓಕೆ, ಇದಿಷ್ಟು ಮಾನಿಟೈಸೇಷನ್ ರೂಲ್ಸ್ 2022ರಲ್ಲಿ. ಓಕೆ, ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಐ ಥಿಂಕ್ ವಿಡಿಯೋ ಸರ್ ಒಂದು ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ. ಸಾಂಗ್ ಬರ್ತಾ ಇದೆ, ಕಾಪಿರೈಟ್ ಬೀಳುತ್ತೆ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬೈ. ಜೈ ಹಿಂದ್, ವಂದೇ ಮಾತರಂ.